ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನಸಭೆಯಲ್ಲಿ ತೀವ್ರ ವಿರೋಧದ ನಡುವೆಯೇ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರವಾಗಿದೆ. ಸರ್ಕಾರದ ನಡೆಗೆ ಬಿಜೆಪಿ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಲಾಪದಲ್ಲೇ ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ವಿಧೇಯಕ ಅಂಗೀಕಾರ, ಬಿಜೆಪಿ ಆಕ್ರೋಶ. 20 ಸಾಲ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವನೆ ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. ಪರಿಷತ್ನಲ್ಲಿ ವಿಧೇಯಕವನ್ನ ಸೋಲಿಸಲು ವಿಪಕ್ಷಗಳ ಒಗ್ಗಟ್ಟಿನ ಮಂತ್ರ. ಬಿಜೆಪಿಯನ್ನ ಬಗ್ಬಡಿಬೇಕು, ಜೆಡಿಎಸ್ ಅನ್ನ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಹೌದು, ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೇ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಅಂಗೀಕಾರವಾಗಿದೆ. ವಿಪಕ್ಷಗಳ ಆಕ್ರೋಶ ಎಷ್ಟಿತ್ತಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ನ ಪ್ರತಿ ಹರಿದು ಬಿಸಾಕಿದ್ದಾರೆ. ವಿಧೇಯಕದ ಮೇಲಿನ ಚರ್ಚೆಯ ವೇಳೆ ಮೊದಲು ಮಾತನಾಡಿದ್ದ ಪರಮೇಶ್ವರ್ ವಿಧೇಯಕವನ್ನ ಸಮರ್ಥಿಸಿಕೊಂಡ್ರು. ಸಮಾಜದಲ್ಲಿ ದ್ವೇಷ ಭಾಷಣಗಳಿಂದ ವ್ಯಕ್ತಿಗಳ ನಡುವೆ, ಸಮುದಾಯಗಳ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗ್ತಿದೆ ಅಂತ ಹೇಳಿದ್ರು. ಇಡೀ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಸಮಾಜಕ್ಕೆ ಒಂದು ರೀತಿಯಲ್ಲಿ ನೋವಾಗುವಂಥ ರೀತಿಯಲ್ಲಿ ಇಲ್ಲಿ ಕೆಲವು ದ್ವೇಷ ಭಾಷಣಗಳದ್ದು ಪೇಪರ್ ಕಟಿಂಗ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ಏನೆಲ್ಲ ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ ಹೋಗಿ ಒಬ್ಬನ ಕೊಂದುಬಿಡ್ಬೇಕು, ಇಡೀ ಸಮುದಾಯವನ್ನು, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ಮೇಲೆ ಹಾಕುವಂಥ ಮಾತುಗಳು, ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ಬೇಕು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ದೇಶದ ಯಾವುದೇ ಕಾನೂನು ತಜ್ಞರಿಗೆ ಬರದ ಆಲೋಚನೆ ಪರಮೇಶ್ವರ್ ಅವರಿಗೆ ಯಾಕೆ ಬಂತು? ನಿಮ್ಮನ್ನು ನಾವು ಹೃದಯವಂತರು ಅಂತ ಅಂದ್ಕೊಂಡಿದ್ದೀವಿ, ಆದ್ರೆ ಇದು ಹೃದಯ ಹಿಂಡುವ ವಿಧೇಯಕ ಅಂದ್ರು. ಯಾವುದೇ ಕಾನೂನು ತಜ್ಞರಿಗೆ, ಯಾವುದೇ ತಜ್ಞರಿಗೆ ಬರೆದಂತ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಇಲ್ಲ ಆಲೋಚನೆ ನಮ್ಮ ಡಾಕ್ಟರ್ಗೆ ಯಾಕೆ ಬಂತು? ಡಾಕ್ಟ್ರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ ನೀವು ಹೃದಯವನ್ನ ಹಿಂಡುವಂಥದ್ದು. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಸದನ ಸಮಿತಿಗೆ ಒಪ್ಪಿಸಲು ಆಗ್ರಹಿಸಿದ್ರು. ಸ್ಪೀಕರ್ ಒಪ್ಪದೇ ಇದ್ದಾಗ ಪ್ರತಿಪಕ್ಷ ಸದಸ್ಯರು ಕೊನೆಗೆ ಸ್ಪೀಕರ್ ಒನ್ ಸೈಡ್ ಎಂದು ಘೋಷಣೆ ಕೂಗುತ್ತಾ ಸಭಾತ್ಯಾಗ ಮಾಡಿದ್ರು. ಇವರ ಉದ್ದೇಶ ಬಿಜೆಪಿಯನ್ನ ಬಗ್ಬಡಿಬೇಕು, ಜೆಡಿಎಸ್ ಅನ್ನ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಅದು ಬಿಟ್ಟು ಏಕಾಏಕಿ ಮಾಡಿದ್ದಾರೆ ಅಂದ್ರೆ ಮತ್ತೆ ದೌರ್ಜನ್ಯ, ಮತ್ತೆ ಗೂಂಡಾಗಿರಿ, ಮತ್ತೆ ಎಮರ್ಜೆನ್ಸಿಯ ನೆನಪುಗಳು. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇದು ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಹೇಟ್ ಅಪೋಸಿಷನ್ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಬಿಜೆಪಿಯವರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ನಾವೆಲ್ಲೂ ಬಿಜೆಪಿಯವರು ಅಂತ ಹೇಳಿಲ್ಲ, ಹೀಗಿದ್ರು ಇವರಿಗೆ ಯಾಕೆ ಆತಂಕ? ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿಯವರು ಹೆಗಲು ಮುಟ್ಟಿ ನೋಡಿಕೊಳ್ಳೋದೇಕೆ ಎಂದಿದ್ದಾರೆ. ಬಿಜೆಪಿನಲ್ಲಿ ಆತಂಕ ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ, ಅವ್ರ ಸಂಘಟನೆಗಳು ಏನಾದರೂ ಮಾಡ್ತಾ ಇದ್ದಾರಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಯಾಕೆ ನೋಡ್ಕೊಂತಾ ಇದ್ದಾರೆ ಇವರು? ಸದ್ಯ ವಿಧಾನಸಭೆಯಲ್ಲಿ ಬಿಲ್ ಅಂಗೀಕಾರವಾಗಿದೆ. ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ವಿಧೇಯಕವನ್ನ ತೀವ್ರವಾಗಿ ವಿರೋಧಿಸಲು ವಿಪಕ್ಷಗಳು ಸಜ್ಜಾಗಿವೆ. ಪರಿಷತ್ನಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಸಂಖ್ಯೆ ಸಮಬಲ ಇದೆ. ಒಂದ್ ವೇಳೆ ವಿಧೇಯಕವನ್ನ ಮತಕ್ಕೆ ಹಾಕಿದ್ರೆ ಪರಿಷತ್ನಲ್ಲಿ ಸೋಲಿಸಲು ವಿಪಕ್ಷ ಪ್ಲಾನ್ ಮಾಡ್ತಿದೆ. ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಳಗಾವಿ.